ಅನ್ವಿತಾ ಋಗ್ವೇದ ಸೂರ್ಯವಂಶಿ ಭಾಗ 40. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಿಲ್ಲ ಅನ್ವಿತಾ, ಅದು ಯುರೋಪ್ನಲ್ಲಿ ನಡೆದ ಕೇವಲ ಒಂದು ಸಣ್ಣ ಅಪಘಾತ. ಇದರಲ್ಲಿ ಗಾಬರಿ ಪಡುವಂಥದ್ದು ಏನೂ ಇಲ್ಲ ಅಂತ ಋಗ್ವೇದ ನಿರ್ಲಿಪ್ತವಾಗಿ ಹೇಳ್ತಾನೆ. ಅಪಘಾತ? ಅದು ತಲೆಗೆ ಗಾಯವಾಗಿದ್ದರೂ ಕೇವಲ ಸಣ್ಣ ಅಪಘಾತ. ವೇದ್, ಏ ಭಗವಂತ, ಈ ಗಾಯ ವಾಸಿಯಾಗಲು ಎಷ್ಟು ಸಮಯ ಬೇಕಾಯ್ತು ಹೇಳು? ನೀವು ಅಲ್ಲಿನ ವೈದ್ಯರಿಂದ ಸರಿಯಾಗಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡಿದ್ದೀರಾ ಅಥವಾ ಇಲ್ವಾ? ಇನ್ನು ಒಳಗಡೆ ರಕ್ತ ಸೋರುವುದು ನಿಂತಿಲ್ಲ ಅಲ್ವಾ ವೇದ್ ಎಂದು ಅನ್ವಿತಾ ತನ್ನ ಗಂಡನ ಮೇಲಿನ ಅತಿಯಾದ ಕಾಳಜಿಯಿಂದ ಒಂದರ ನಂತರ ಒಂದರಂತೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ಲು. ಆದರೆ ಅವಳ ಆ ಅತಿಯಾದ ಪ್ರಶ್ನೆಗಳಿಂದ ಒಮ್ಮೆಲೆ ತೀವ್ರವಾದ ಕಿರಿಕಿರಿಗೊಂಡು ಋಗ್ವೇದ ಇಡೀ ಕೋಣೆ ನಡುಗುವಂತೆ ಜೋರಾಗಿ ಮೊದಲು, ನಿನ್ನ ಪ್ರಶ್ನೆಗಳನ್ನು ನಿಲ್ಲಿಸು ಅನ್ವಿತಾ. ನೀನು ನೋಡ್ತಾ ಇಲ್ವೇ, ನಾನಿಲ್ಲಿ ನಿನ್ನ ಕಣ್ಣೆದುರು ಜೀವಂತವಾಗಿ ನಿಂತಿದ್ದೀನಿ, ನಾನಿನ್ನೂ ಸತ್ತು ಹೋಗಿಲ್ಲ ಎಂದು ತೀವ್ರ ಕೋಪದಿಂದ ಕೂಗಾಡ್ತಾನೆ. ಅವನ ಬಾಯಿಂದ ಬಂದ ಕಠೋರವಾದ ಮಾತು, ಆ ಕಿರುಚಾಟವನ್ನು ಕೇಳಿ ಅನ್ವಿತಾ ಒಮ್ಮೆಲೆ ಎದುರಿ 2 ಹೆಜ್ಜೆ ಹಿಂದಕ್ಕಿಟ್ಬಿಟ್ಳು. ತಾನಿಷ್ಟು ದಿನಗಳ ಕಾಲ ಅತಿಯಾಗಿ ಹಂಬಲಿಸಿದ ಗಂಡ ಇಷ್ಟೊಂದು ಕ್ರೂರವಾಗಿ ಮಾತಾಡ್ತಾನೆ ಅಂತ ಅವಳು ಕನಸಿನಲ್ಲೂ ಯೋಚಿಸಿರಲಿಲ್ಲ. ಋಗ್ವೇದನಿಗೆ ನಾನು ಅತಿಯಾಗಿ ಕೂಗಾಡಿ ಹೆಂಡತಿಯ ಮನಸ್ಸಿಗೆ ನೋವು ಮಾಡಿದೆ ಅನ್ನೋ ತಪ್ಪಿನ ಅರಿವು ತಕ್ಷಣವೇ ಆಯಿತು. ಆದರೆ ಅವನು ತನ್ನ ಭಾವನೆಗಳನ್ನು ಒಡಮೆ ಅದಿಮಿಟ್ಕೊಂಡು ಗಂಭೀರವಾಗಿ ಮುಖ ತಿರುಗಿಸ್ತಾನೆ. ನೋಡನ್ವಿತಾ, ನಾನು ಹೇಳೋದನ್ನು ಕೇಳು. ಅವನು ಏನೋ ಸಮರ್ಥನೆ ನೀಡಲು ಮಾತಾಡಲು ಹೊರಟಾಗ ಅವಳು ಇನ್ನೂ ಅಲ್ಲೇ ತಡೆಯಲಾರದೆ ಕಣ್ಣೀರನ್ನು ಹಾಕುತ್ತಾ ಬಾತ್ರೂಮ್ ಒಳಗೆ ಹೋಗಿ ಬಾಕ್ಲಾಕೊಂಡ್ಳು. ಬಾತ್ರೂಮ್ನ ಕನ್ನಡಿ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನಷ್ಟಕ್ಕೆ ತಾನು ಯೋಚಿಸ್ತಾ ಇದ್ದಾಳೆ. ತನ್ನನ್ನು ಹೀಗೆ ದೂರ ತಳ್ಳೋದು ನಿಜವಾಗಿಯೂ ಅಷ್ಟು ಸುಲಭನಾ? ಅವನು ಇಷ್ಟು ದಿನಗಳ ನಂತರ ವಿದೇಶದಿಂದ ವಾಪಸ್ ಬಂದಾಗ ಎದೆಯ ಮುಖಕ್ಕೆ ತಪ್ಪಿಕೊಳ್ತಾನೆ. ಕೋಟಿ ಕನಸುಗಳನ್ನ ಕಂಡಿದ್ದೆ. ಅವಳು ತನ್ನ ಕಣ್ಣುಗಳಿಂದ ನಿರಂತರವಾಗಿ ಬರ್ತಿದ್ದ ಕೊನೆಯಿಲ್ಲದ ಬಿಸಿ ಕಣ್ಣೀರಿನಿಂದ ತನ್ನ ಇಡೀ ಮುಖವನ್ನು ತೊಳ್ಕೊಂಡ್ಳು. ಆದರೂ ಅವಳು ಮುಗ್ಧ ಮನಸ್ಸಿನಲ್ಲಿ ವೇದ್ ತನ್ನ ಮೇಲಿನ ಕೋಪ ಇಳಿದ ನಂತರ ಹೊರಗೆ ತನಗಾಗಿ ಕಾಯ್ತಾ ಇರ್ತಾನೆ ಅನ್ನೋ ಸಣ್ಣ ಆಶಯ. ಆದರೆ ಅವಳು ಮುಖ ತೊಳೆದು ಬಾತ್ರೂಮ್ನಿಂದ ಹೊರಗೆ ಬಂದಾಗ ಆ ವಿಶಾಲವಾದ ಕೋಣೆಯಲ್ಲಿ ಋಗ್ವೇದ ಇರಲೇ ಇಲ್ಲ. ಅವಳು ಆತಂಕದಿಂದ ಇಡೀ ಕೋಣೆಯ ಎಲ್ಲೆಡೆ ಹುಡುಕಿದ್ಲು, ಆದರೆ ಅವನ ಯಾವುದೇ ಸುಳಿವಿರಲಿಲ್ಲ. ಕೊನೆಗೆ ಅವಳು ಬೇರೆ ವಿಧಿ ಇಲ್ಲದೆ ತಾನೂ ಸಹ ಕಚೇರಿಗೆ ಹೋಗೋಕೆ ಬೇಗನೆ ಸಿದ್ಧಳಾಗಿ ಮೆಟ್ಟಿಲುಗಳ ಮೂಲಕ ಕೆಳಗೆ ಓಡ್ ಬರ್ತಾಳೆ. ಆಗ ಕೆಳಗಿನ ಡೈನಿಂಗ್ ಹಾಲ್ನಲ್ಲಿ ಋಗ್ವೇದ ಮನೆಯ ಇಡೀ ಸೂರ್ಯವಂಶಿ ಕುಟುಂಬದೆಲ್ಲರೊಂದಿಗೆ ಅತ್ಯಂತ ಸಹಜವಾಗಿ ಉಪಹಾರ ಮಾಡ್ತಾ ಇದ್ದಾನೆ. ಅವ್ರು ನಿಜವಾಗಿಯೂ ನನಗಾಗಿ ಮೇಲೊಂದು ನಿಮಿಷವೂ ಕಾಯ್ದೆ ಕೆಳಗೆ ಬಂದುಬಿಟ್ರಾ? ಅನ್ವಿತಾ ತನ್ನ ಹೃದಯದಲ್ಲೇ ತೀವ್ರವಾಗಿ ನೋವಿನಿಂದ ಯೋಚಿಸಿದ್ಲು. ಆದರೂ ಅವಳು ಅವನ ಕಠಿಣ ವರ್ತನೆಯನ್ನು ಸದ್ಯಕ್ಕೆ ನಿರ್ಲಕ್ಷಿಸಿ ಯುರೋಪ್ನ ಪ್ರಯಾಣದ ಆಯಸ್ಸ ತುಂಬ ಅಸ್ತಿರಬೇಕು ಅಂತ ಭಾವಿಸ್ತಾಳೆ. ಈಗಷ್ಟೇ ನಮ್ಮ ಮನೆಯ ಹೊಸ ಮಹಾಲಕ್ಷ್ಮಿ ಹುಡುಗಿ ಮಜಾ ಮಾಡ್ಕೊಂಡು ನಿಧಾನವಾಗಿ ಕೆಳಗೆ ಬರ್ತಿದ್ದಾಳೆ, ಹೌದಾ ಸೊಸೆಯರೇ ಅಂತ ಅಲ್ಲೇ ಕುಳಿತಿದ್ದ ಚಿಕ್ಕಮ್ಮ ಕುಹಕವಾಗಿ ಮಾತನಾಡುತ್ತಾ ಈ ಕಡೆ ನೋಡಿ ಸಂತೋಷದಿಂದ ಕಣ್ಣನ್ನು ಮಿಟುಕಿಸಿದ್ಲು. ಅನ್ವಿತಾ ಆವಾಗ ಅವರ ಯಾವುದೇ ಚುಚ್ಚು ಮಾತುಗಳನ್ನು ತಲೆಗೆ ಹಾಕ್ಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಅವಳು ಕೇವಲ ಋಗ್ವೇದನ ಮುಖವನ್ನು ಮಾತ್ರ ನೋಡ್ತಿದ್ಲು. ಅವನು ಮಾತ್ರ ಅವಳ ಕಡೆಗೆ ಗಮನವನ್ನೇ ಕೊಡ್ತಾ ಇಲ್ಲ. ಅವನು ಕೇವಲ ಹೆಸರಿಗೆ ಮಾತ್ರ ಉಪಹಾರವನ್ನು ಮಾಡ್ತಾ ಇದ್ದಾನೆ ಹೊರತು ಅವನ ಮನಸ್ಸು ಎಲ್ಲೋ ಕಳೆದು ಹೋಗಿತ್ತು. ಅವನು ಒಳಗೊಳಗೆ ಯಾವುದೋ ಒಂದು ಭೀಕರವಾದ ದೊಡ್ಡ ಟೆನ್ಷನ್ ಒತ್ತಡದಲ್ಲಿ ಸಿಲುಕಾಕೊಂಡಿದ್ದ. ಅದು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅನ್ವಿತಾ ಇವಾಗ ಮನೆಯವ್ರ ಮುಂದೆ ಏನು ಮಾತಾಡದೆ ಆಫೀಸಿನ ಹೋದ ನಂತರ ಅವನೊಂದಿಗೆ ಪ್ರತ್ಯೇಕವಾಗಿ ಮಾತಾಡೋಕ್ಕೆ ನಿರ್ಧರಿಸ್ತಾಳೆ. ವೇದ್, ನೀನು ಇವತ್ತು ಇಡೀ ದಿನ ಮನೆಯಲ್ಲಿದ್ದು ಕಂಪ್ಲೀಟ್ ರೆಸ್ಟ್ ತಗೊಂಬೋಗು, ಆಫೀಸ್ ಕೆಲಸಕ್ಕೆ ನಾಳೆ ಏನು ಬೇಕಾದರೂ ಹೋಗು, ತಾಯಿ ಮಗನ ತಲೆ ಗಾಯ ನೋಡಿ ಕಳವಳದಿಂದ ಹೇಳ್ತಾರೆ. ಇಲ್ಲ ಅಮ್ಮ, ಆಫೀಸ್ನಲ್ಲಿ ಗ್ಲೋಬಲ್ ಡೀಲ್ ಕೆಲಸ ತುಂಬಾ ಬಾಕಿ ಇದೆ, ಕೆಲಸದ ಒತ್ತಡ ಹೆಚ್ಚಾಗಿದೆ, ನಾನು ಇವಾಗಲೇ ಹೋಗಬೇಕು ಅಂತ ಋಗ್ವೇದ ತಣ್ಣಗೆ ಹೇಳುತ್ತಾ ಸೋಫಾದ ಮೇಲಿದ್ದ ತನ್ನ ಕಪ್ಪು ಬ್ಲೇಸರ್ನ ಎತ್ಕೊಂಡ. ಅಯ್ಯೋ ವೇದ್, ಹಾಗಾದರೆ ಜೊತೆಯಲ್ಲಿ ಅನ್ವಿತಾಳನ್ನು ಕರ್ಕೊಂಡು ಹೋಗೋ ಅಂತ ತಾಯಿ ಹೇಳಿದಾಗ ಅವಳಿಗಾಗಿ ಮನೆಯಲ್ಲಿ ಇನ್ನೂ ಬೇರೆ ಚಾಲಕರು ಕಾರ್ಗಳಿದ್ದಾವಲ್ಲಮ್ಮ, ಅವಳು ಅದ್ರಲ್ಲಿ ಬರಲಿ ಎಂದು ಋಗ್ವೇದ ಅನ್ವಿತಾಳ ಮುಖವನ್ನು ನೋಡದೆ ಹಾಗೆ ಒಣಧ್ವನಿಯಲ್ಲಿ ಹೇಳಿ ಬಂಗಲೆಯಿಂದ ಹೊರಗೆ ನಡೆದೇ ಬಿಟ್ಟ. ವೇದ್ ನಿಲ್ಲು, ನಾನು ಇವಾಗಲೇ ಬಂದು ನಿನ್ನ ಜೊತೆಯಲ್ಲೇ ಕಾರ್ನಲ್ಲಿ ಬರ್ತೀನಿ, ಬೇಕಾದರೆ ಆಫೀಸಿನ ಕ್ಯಾಬಿನಲ್ಲೇ ಹೋಗಿ ತಿಂಡಿ ತಿಂತೀನಿ ಎಂದು ಅನ್ವಿತಾ ತಕ್ಷಣವೇ ತಾನು ಎದ್ದು ವೇದ್ನ ಬ್ರೇಕ್ಫಾಸ್ಟ್ ಬಾಕ್ಸನ್ನು ಬೇಗನೆ ಪ್ಯಾಕ್ ಮಾಡಿಕೊಂಡು ಅವನ ಹಿಂದೆನೇ ಹೊರಗೆ ಹೊಡೆದ್ಲು. ಕಾರಿನ ಹಿಂಭಾಗದ ಸೀಟ್ನಲ್ಲಿ ಅವನ ಪಕ್ಕದಲ್ಲೇ ಬಂದು ಕುಳಿತಳು. ಕಾರು ಆಫೀಸ್ ಕಡೆಗೆ ಚಲಿಸತೊಡಗಿತ್ತು. ವೇದ್, ನನ್ನ ಮೇಲಿನ ಕೋಪ ಬಿಟ್ಟು ನಿಜ ಹೇಳು, ಏನಾದರೂ ದೊಡ್ಡ ಸಮಸ್ಯೆ ಆಗಿದೆಯಾ ನಿನಗೆ? ನೀನು ನೋಡಲು ತುಂಬಾ ಟೆನ್ಷನ್ ಇರುವಂತೆ ಕಾಣಿಸ್ತಾ ಇದೆಯಾ ವೇದ್ ಎಂದು ಅನ್ವಿತಾ ಅತ್ಯಂತ ಪ್ರೀತಿಯಿಂದ ಅವನ ಬಲ ತೋಳಿನ ಮೇಲೆ ತನ್ನ ಮೃದುವಾದ ಕೈ ಇಟ್ಟು ಸಮಾಧಾನ ಪಡಿಸೋಕೆ ಯತ್ನಿಸಿದ್ಲು. ನನಗೆ ಆಫೀಸ್ನಲ್ಲಿ ಮಾಡಬೇಕಾದ ದೊಡ್ಡ ಕೆಲಸಗಳಿವೆ ಅನ್ವಿತಾ, ಆದ್ದರಿಂದ ದಯವಿಟ್ಟು ನಿನ್ನ ಜಾಗದ ಮಿತಿಯಲ್ಲಿ ನೀರು, ಸುಮ್ಮನೆ ನನ್ನ ತಲೆ ತಿನ್ನಬೇಡ ಅಂತ ಋಗ್ವೇದ ಕ್ರೂರವಾಗಿ ಅವಳ ಕೈಯನ್ನು ತನ್ನ ತೋಳಿಂದ ಕುಲುಕಿ ದೂರ ತಳ್ತಾನೆ.
ಅವನ ಕಠೋರ ವರ್ತನೆಗೆ ಅನ್ವಿತಾಳ ಕಣ್ಣುಗಳು ಮತ್ತೊಮ್ಮೆ ಸಂಪೂರ್ಣವಾಗಿ ಕಣ್ಣೀರಿನಿಂದ ತುಂಬಿಹೋದವು. ಆದರೆ ಅವಳಿಗೆ ತಿಳಿಯದ ಅಸಲಿ ಸತ್ಯವೇನೆಂದರೆ ಅತ್ತ ಋಗ್ವೇದ ಕೂಡ ಒಳಗೊಳಗೆ ತೀವ್ರವಾದ ನರಕಯಾತನೆ ಅನುಭವಿಸ್ತಿದ್ದಾನೆ. ಕಳೆದ 15 ದಿನಗಳಿಂದ ಅವನು ಯುರೋಪ್ನಲ್ಲಿ ಸರಿಯಾಗಿ ಒಂದು ದಿನವೂ ನಿದ್ದೆ ಇಲ್ಲ. ಯಾವಾಗಲೂ ಅವನ ಕಣ್ಣುಗಳು ಅಕ್ಷರಶಃ ರಕ್ತದಂತೆ ಕೆಂಪಗಾಗಿರ್ತವೆ. ಅವನು ಅನುಭವಿಸ್ತಾ ಇರುವಂತಹ ರಹಸ್ಯ ಮಾನಸಿಕ ಕಿರುಕುಳ ಅನ್ವಿತಾಳ ನೋವಿಗಿಂತ 2 ಪಟ್ಟು ಹೆಚ್ಚು. ಒಂದು ವೇಳೆ ತಾನು ಯುರೋಪ್ನಲ್ಲಿ ಎದುರಿಸಿದ ಕರಾಳ ಶತ್ರುಗಳ ಸತ್ಯ, ತನ್ನ ಜೀವಕ್ಕಿರುವ ಅಪಾಯದ ವಿಷಯವನ್ನು ಅನ್ವಿತಾಗೆ ಹೇಳಿ ಅವಳು ಎಲ್ಲವನ್ನ ಅರ್ಥ ಮಾಡಿಕೊಂಡ್ರೆ ಅವಳ ಜೀವಕ್ಕೆ ಇನ್ನೂ ದೊಡ್ಡ ಕಂಟಕ ಎದುರಾಗಬಹುದು ಅನ್ನೋ ಭೀಕರ ಭಯ ಅವನನ್ನು ಕಾಡ್ತಾ ಇತ್ತು. ಯಾರ ಬಗೆಯೂ ಜಗತ್ತಿನಲ್ಲಿ ಎಂದಿಗೂ ಕಾಳಜಿ ವಹಿಸಿದ ಮಹಾಗತ್ತಿಗ ಋಗ್ವೇದ ಇವತ್ತು ತನ್ನ ಹೆಂಡತಿ ಸುರಕ್ಷತೆಯ ಬಗ್ಗೆ ಯೋಚಿಸ್ತಾ ಒಳಗಿನಿಂದ ಸಂಪೂರ್ಣವಾಗಿ ನಡುಗಿ ಹೋಗಿದ್ದಾನೆ. ಅವರಿಬ್ಬರ ಕಾರು ಸೂರ್ಯವಂಶಿ ಕಾರ್ಪೊರೇಟ್ ಕಚೇರಿಗೆ ಬಂದ ಕೂಡಲೇ ಋಗ್ವೇದ ಅನ್ವಿತಾಗೆ ಕಾಯದೆ ತಕ್ಷಣ ಕಾರ್ನಿಂದ ಇಳಿದು ಗಂಭೀರವಾಗಿ ಮುನ್ನಡೆತಾನೆ. ಅನ್ವಿತಾ ಇನ್ನು ಯಾವುದೇ ಆಸರೆ ಇಲ್ಲದೆ ಕೇವಲ ಕಣ್ಣೀರಿನಿಂದ ಅವನನ್ನು ನೋಡುತ್ತಾ ನಿಂತಿದ್ದಾಳೆ. ಕೊನೆಗೆ ತನ್ನ ದೇಹದಲ್ಲಿ ಇನ್ನೂ ಜೀವವೇ ಇಲ್ಲವೇನು ಎಂಬಂತೆ ಶೂನ್ಯ ಭಾವನೆಯಿಂದ ಅವಳು ನಿಧಾನವಾಗಿ ಹೆಜ್ಜೆ ತನ್ನ ವೈಯಕ್ತಿಕ ಕ್ಯಾಬಿನ್ ಕಡೆ ನಡೆದಳು. ಆದರೆ ಅದೇ ಸಮಯದಲ್ಲಿ ಆಫೀಸ್ನ ಕಾರಿಡಾರ್ನಲ್ಲಿ ಸಾಕ್ತಿದ್ದ ಕುತಂತ್ರಿ ಪ್ರಿಯಾಳನ್ನು ನೋಡಿ ಅಲ್ಲಿನ ಸಿಬ್ಬಂದಿಗಳು ಹೊಗಳುತ್ತಿದ್ರು. ವಾವ್, ಮ್ಯಾನೇಜರ್ ಪ್ರಿಯಾ ಮೇಡಮ್, ನೀವು ಇವತ್ತು ಎಂದಿಗಿಂತಲೂ ತುಂಬಾ ಸುಂದರವಾಗಿ ಸ್ಟೈಲಿಶ್ ಆಗಿ ಕಾಣ್ತಾ ಇದ್ದೀರಾ ಗೊತ್ತಾ? ಹೌದೌದು ಮೇಡಮ್, ನಿಮ್ಮ ಮುಖದಲ್ಲಿ ಇವತ್ತೊಂದು ವಿಶೇಷವಾದ ಹೊಸ ಕಳೆ ಬಂದಿದೆ ಅಂತ ಹೇಳ್ತಿದ್ರು. ಹೊರಗಿನ ಆಫೀಸ್ ಹುಡುಗಿಯರೆಲ್ಲ ಪ್ರಿಯಾಳನ್ನು ಅತಿಯಾಗಿ ಹೊಗಳಿ ಉಪ್ಪರಿಗೆಗೆ ಏರಿಸ್ತಾ ಇದ್ದಾರೆ. ಋಗ್ವೇದ ಮತ್ತು ಅನ್ವಿತಾಳ ನಡುವೆ ತಾನು ಸೃಷ್ಟಿಸಿರುವಂತಹ ಈ ಕರಾಳ ತಪ್ಪು ತಿಳುವಳಿಕೆ ಜಾಲ ಇವಾಗ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಋಗ್ವೇದ ಇವಾಗ ಅನ್ವಿತಾಳನ್ನು ತುಂಬ ದ್ವೇಷಿಸಿದ್ದಾನೆ ಅನ್ನೋ ಅಸಲಿ ಕಾರಣವೇ ಪ್ರಿಯಾಳ ಮುಖದ ಅಕ್ರೂರವಾದ ಸಂತೋಷ ಒಳಪಿಗೆ ಕಾರಣವಾಗಿತ್ತು. ಅನ್ವಿತಾ ತನ್ನ ಕ್ಯಾಬಿನ್ ಒಳಗೆ ಕುಳಿತು ಹೊರಗಿನಿಂದ ಕೇಳಿಬರ್ತಾ ಇರುವಂತಹ ಮಾತುಗಳು ಅತ್ಯಂತ ಸೂಕ್ಷ್ಮವಾಗಿ ಆಲಿಸಲು ಪ್ರಾರಂಭಿಸ್ತಾಳೆ. ನಂತರ ತಡೆಯಲಾರದೆ ಅವಳು ತನ್ನ ಕ್ಯಾಬಿನ್ನ ದೊಡ್ಡ ಗಾಜಿನ ಕಿಟಕಿಯಿಂದ ಹೊರಗೆ ದಿಟ್ಟಿಸಿ ನೋಡ್ತಾಳೆ. ಅಲ್ಲಿ ಪ್ರಿಯಾ ಕೈಯಲ್ಲೊಂದು ಮುಖ್ಯವಾದ ಆಫೀಸ್ ಫೈಲನ್ನು ಹಿಡ್ಕೊಂಡು ನಿಂತಿದ್ಲು ಮತ್ತು ಆಫೀಸಿನ ಕೆಲವು ಹುಡುಗಿಯರು ಅವಳ ಸುತ್ತಲೂ ನೀನು ತುಂಬಾ ಆಪ್ತವಾಗಿ ಮಾತಾಡ್ತಿದ್ದಾರೆ. ನಿಮಗೊಂದು ವಿಷಯ ಗೊತ್ತಾ ಹುಡುಗಿಯರೇ, ಋಗ್ವೇದ ಮತ್ತು ನಾನು ನಿನ್ನೆ ಸಂಜೆ ತುಂಬಾ ಪ್ರತ್ಯೇಕವಾಗಿ ಒಂದು ರಾಯಲ್ ಸ್ಟಾಗೆ ಒಟ್ಟಿಗೆ ಹೋಗಿದ್ವಿ. ಹಾಗಾದರೆ ಅದು ನಿಜವಾಗಿ ತುಂಬಾ ತಂಪಾದ ರಿಲ್ಯಾಕ್ಸಿಂಗ್ ಕೇಂದ್ರ ಅಂತ ಪ್ರಿಯಾ ತನಗೇನೋ ವೇದನೆ ಮೇಲೆ ಸಂಪೂರ್ಣ ಹಕ್ಕಿದೆ ಅನ್ನೋ ಥರ ಗರ್ವದಲ್ಲಿ ಹೇಳ್ತಿದ್ಲು. ಹೊರಗೆ ಪ್ರಿಯಾ ಆಡ್ತಿದ್ದ ಸುಳ್ಳಿನ ಮಾತುಗಳು ನೇರವಾಗಿ ಅನ್ವಿತಾಳ ಕಿವಿಗೆ ಬಿದ್ದ ತಕ್ಷಣ ಅವಳ ಇಡೀ ಇಂದ್ರಿಯಗಳು ಸ್ಥಗಿತಗೊಂಡವು. ಕೈಕಾಲುಗಳು ಅಕ್ಷರಶಃ ನಡುಗ್ತಾ ಇದ್ವು. ತನ್ನ ಗಂಡ ತನಗೊಮ್ಮೆಯೂ ಕರೆ ಮಾಡ್ದೆ ಪ್ರಿಯಾಳ ಜೊತೆ ಸ್ಟಾಗ್ ಹೋಗ್ತಿದ್ದಾನ ಅನ್ನೋ ಆಲೋಚನೆಯೇ ಅವಳನ್ನು ಜೀವಂತವಾಗಿ ದಹಿಸ್ತು. ಅವಳಿಗೆ ಇನ್ನೂ ಕಚೇರಿಯ ಯಾವುದೇ ಕೆಲಸದತ್ತ ಸ್ವಲ್ಪನೂ ಗಮನ ಹರಿಸೋಕೆ ಸಾಧ್ಯವೇ ಆಗಲಿಲ್ಲ. ಕೊನೆಗೆ ಮಧ್ಯಾಹ್ನ ಅರ್ಧ ದಿನದ ನಂತರ ತೀವ್ರವಾದ ಮಾನಸಿಕ ನೋವಿನಿಂದ ಅವಳು ಕಚೇರಿಯಿಂದ ಹೊರಟು ತನ್ನ ಕಾರಿನ ಕಡೆಗೆ ನಡೆದಳು. ಇತ್ತ ತನ್ನದೇ ವೈಯಕ್ತಿಕ ಮೇಲಿನ ಕ್ಯಾಬಿನ್ನ ಕಿಟಕಿ ಬಳಿ ನಿಂತಿದ್ದ ಋಗ್ವೇದ ಅನ್ವಿತಾ ಕಣ್ಣೀರನ್ನು ಹಾಕುತ್ತಾ ಕಚೇರಿಯಿಂದ ಬೇಗನೆ ಹೊರಟು ಹೋಗೋದನ್ನು ಅತ್ಯಂತ ಮೌನವಾಗಿ ನೋಡ್ತಿದ್ದ. ಅವನು ಇಷ್ಟು ದಿನ ತನ್ನ ಕಣ್ಣುಗಳಲ್ಲಿ ತಡೆ ಹಿಡಿದಿದ್ದ ಬಿಸಿ ಕಣ್ಣೀರನ್ನು ಮೆಲ್ಲನೆ ಒರೆಸ್ಕೊಳ್ತಾನೆ. ಆ ಕ್ಷಣದಲ್ಲಿ ಅವಳಿಗೆ ಏನು ಮಾಡಬೇಕು, ಈಗ ಈ ಕ್ಷಣದಲ್ಲಿ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಕೇವಲ ಒಂದೇ ಒಂದು ಸೆಕೆಂಡ್ ಕೂಡ ನೆಮ್ಮದಿಯಾಗಿರೋಕ್ಕೂ ಸಾಧ್ಯ ಆಗ್ತಾಯಿಲ್ಲ. ತನ್ನ ಗಂಡ ಒಮ್ಮೆಯೂ ನನ್ನ ಜೊತೆ ಕರೆ ಮಾಡಿದೆ ಪ್ರಿಯಾಳ ಜೊತೆ ಸ್ಪಾಗ್ ಹೋಗ್ತಿದ್ನ ಅನ್ನೋ ಆಲೋಚನೆಯೇ ಅವಳನ್ನು ಜೀವಂತವಾಗಿ ದಹಿಸ್ತು. ಅವಳಿಗೇನು ಕಚೇರಿ ಯಾವುದೇ ಕೆಲಸದ ಸ್ವಲ್ಪನೂ ಗಮನ ಹರಿಸೋಕೆ ಸಾಧ್ಯವೇ ಆಗೋದಿಲ್ಲ. ಕೊನೆಗೆ ಮಧ್ಯಾಹ್ನ ಅರ್ಧ ದಿನದ ನಂತರ ತೀವ್ರವಾದ ಮಾನಸಿಕ ನೋವಿನಿಂದ ಅವಳು ಕಚೇರಿಯಿಂದ ಹೊರಟು ತನ್ನ ಕಾರಿನ ಕಡೆಗೆ ನಡೆದಳು. ಇತ್ತ ತನ್ನದೇ ವೈಯಕ್ತಿಕ ಮೇಲಿನ ಕ್ಯಾಬಿನ್ಗೆ ಕಿಟಕಿ ಬಳಿ ನಿಂತಿದ್ದ ಋಗ್ವೇದ ಅನ್ವಿತಾ ಕಣ್ಣೀರನ್ನು ಹಾಕುತ್ತಾ ಕಚೇರಿಯಿಂದ ಬೇಗನೆ ಹೊರಟು ಹೋಗ್ತಿರೋದನ್ನು ಅತ್ಯಂತ ಮೌನವಾಗಿ ನೋಡ್ತಾ ಇದ್ಲು. ಅವಳು ಕಣ್ಮಣೆಯಾಗುತ್ತಿದ್ದಂತೆ ಅವನು ಇಷ್ಟು ದಿನ ತನ್ನ ಕಣ್ಣುಗಳಲ್ಲಿ ತಡೆದು ಹಿಡಿದಿದ್ದ ಆ ಬಿಸಿ ಕಣ್ಣೀರನ್ನು ತನ್ನ ಕೈಗಳಿಂದ ಮೆಲ್ಲನೆ ಹೊರಿಸ್ಕೊಂಡ. ನನ್ನನ್ನು ಕ್ಷಮಿಸಿಬಿಡು ಅನ್ವಿತಾ, ನಿಜವಾಗಿಯೂ ನನ್ನನ್ನು ಕ್ಷಮಿಸಿಬಿಡು. ಆದರೆ ಯುರೋಪ್ನಲ್ಲಿ ನಡೆದ ಆ ಭೀಕರ ಘಟನೆ ನಂತರ ನನಗೆ ನಿನ್ನನ್ನು ನನ್ನ ಸ್ವಂತ ಕಣ್ಣುಗಳಿಂದ ನೆಮ್ಮದಿಯಾಗಿ ನೋಡಲು ಸಹ ಸಾಧ್ಯವಾಗ್ತಿಲ್ಲ. ಋಗ್ವೇದ ಸೂರ್ಯವಂಶಿ ತನ್ನ ಇಡೀ ಜೀವನದಲ್ಲೇ ಸಂಪೂರ್ಣವಾಗಿ ಸೋತು ಹೋಗಿದ್ದಾನೆ. ನಿನ್ನ ಪ್ರೀತಿಯ ಮುಂದೆ ಸಂಪೂರ್ಣವಾಗಿ ಕಳೆದು ಹೋಗಿದ್ದಾನೆ ಎಂದು ಅವನು ಕಣ್ಣೀರನ್ನು ಹಾಕುತ್ತಾ ಗಾಜಿನ ಗೋಡೆಯ ಮೇಲೆ ತನ್ನ ಕೈ ಇಟ್ಟು ರಸ್ತೆಯಲ್ಲಿ ಕಣ್ಮರೆಯಾಗುತ್ತಿದ್ದ ಅವನ ಕಾರನ್ನೇ ಶೂನ್ಯ ದೃಷ್ಟಿಯಿಂದ ದಿಟ್ಟಿಸ್ತಿದ್ದ. ಅಂದು ರಾತ್ರಿ ಋಗ್ವೇದ ಆಫೀಸ್ ಕೆಲಸ ಮುಗಿಸಿ ತುಂಬ ತಡವಾಗಿ ಭವನಕ್ಕೆ ಬರ್ತಾನೆ. ಆದರೆ ಕೋಣೆಯ ಬಾಗಿಲು ತೆರೆದಾಗ ಅನ್ವಿತಾ ಇನ್ನೂ ನಿದ್ದೆ ಮಾಡದೆ ಕತ್ತಲಲ್ಲಿ ಕೇವಲ ಅವನಿಗಾಗಿ ಕಾಯುತ್ತಾ ಕುಳಿತಿದ್ಲು. ಅವನು ಖಂಡಿತ ಇವತ್ತು ಇದನ್ನು ನಿರೀಕ್ಷಿಸಿರಲಿಲ್ಲ. ಅವನು ಆಯಾಸದಿಂದ ಫ್ರೆಶ್ ಅಪ್ ಆಗಿ ತನ್ನ ಬಟ್ಟೆ ಬದಲಾಯಿಸಿಕೊಂಡು ಮಲಗುವ ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಮಲಗಲು ಹೊರಟಿದ್ದಾಗ
ಅನ್ವಿತಾ ಒಮ್ಮೆಗೆ ಓಡು ಬಂದು ಹಿಂದಿನಿಂದ ಅವನ ಬೆನ್ನನ್ನು ಗಟ್ಟಿಯಾಗಿ ಹಿಡಿದು ಅಪ್ಕೊಂಡ್ಳು. ಅವನ ಬೆಚ್ಚಗಿನ ಅಪ್ಪುಗೆ ಕಣ್ಣೀರಿನ ಸ್ಪರ್ಶ ತಗುಲುತ್ತಿದ್ದಾಗೆ ವೇದ್ಗೊಂದು ಕ್ಷಣ ಇಡೀ ಜಗತ್ತನ್ನು ಮರೆತು ಅವಳನ್ನು ತನ್ನ ಎದೆಗೆ ಬಿಗಿಯಾಗಿ ಒಪ್ಕೊಳ್ಬೇಕು ಅನ್ನೋ ಹಂಬಲ. ಆದರೆ ಅವನು ತಕ್ಷಣವೇ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಯಾವುದೋ ಒಂದು ಭೀಕರ ರಹಸ್ಯವನ್ನು ನೆನಪಿಸ್ಕೊಂಡು ಎರಡೂ ಕೈಗಳನ್ನು ಅವಳನ್ನು ಮರಳಿ ಅಪ್ಕೊಳ್ಳಲು ಮೇಲಕ್ಕೆ ಬರಲೇ ಇಲ್ಲ. ಅವು ಹಾಗೆಯೇ ಮೌನವಾಗಿ ಉಳಿದ್ವು. ವೇದ್, ನನ್ನಿಂದ ಏನಾದರೂ ತಿಳಿಯದೆ ದೊಡ್ಡ ತಪ್ಪು ಮಾಡಿದ್ದೀನಿ ನಾನು. ದಯವಿಟ್ಟು ನನ್ನ ಜೊತೆ ಮುಕ್ತವಾಗಿ ಮಾತಾಡು ವೇದ್, ಪ್ಲೀಸ್, ಅಷ್ಟೇ ಸಾಕು. ನೀನು ಹೀಗೆ ಒಮ್ಮೆಗೂ ಮೌನವಾಗಿ ನನ್ನನ್ನು ದೂರ ತಳ್ಳುತ್ತಾ ಮಾತಾಡಿದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಹೇಗೆ ತಾನೇ ಅರ್ಥ ಮಾಡ್ಕೊಳ್ಳಿ ವೇದ್ ಅಂತ ಅನ್ವಿತಾಳ ಕಣ್ಣುಗಳು ತಡೆಯಲಾರದೆ ಕಣ್ಣೀರಿನಿಂದ ಪೂರ್ತಿಯಾಗಿ ತುಂಬಿ ಬಂದವು. ಅವಳ ಆ ಬಿಕ್ಕಳಿಕೆಯನ್ನು ನೋಡಿ ವೇದ್ನ ಹೃದಯದ ಒಳಗಿದ್ದ ಪ್ರೀತಿ ಕಿರುಚಾಡ್ತಾ ಇತ್ತು. ಇದು ಖಂಡಿತ ನಿನ್ನ ತಪ್ಪಲ್ಲ, ನನ್ನ ಪ್ರೀತಿಯ ತಪ್ಪು ಅನ್ವಿತಾ. ಇಡೀ ವಿಷಯದಲ್ಲಿ ಕೇವಲ ನಾನೇ ತಪ್ಪಿತಸ್ಥ. ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ ಅಂತ ನನ್ನ ಹೃದಯದ ಒಳಗಿನಿಂದ ಕೂಗುತ್ತಲೇ ಇದೆ. ಆದರೆ ಆ ಕರಾಳ ಸತ್ಯವನ್ನು ಇವಾಗ ನನ್ನ ಬಾಯಿ ತರಲು ಸಾಧ್ಯವಾಗ್ತಿಲ್ಲ. ನಿನ್ನ ಜೀವನದ ಸುರಕ್ಷತೆಗಾಗಿ ನಾನು ದ್ವೇಷದ ನಾಟಕವಾಡಲೇಬೇಕು ಅಂತ ಅವನು ತನ್ನದೇ ಆಂತರ್ಯದಿಂದ ರೋಧಿಸ್ತಾ ಇದ್ದಾನೆ. ವೇದ್, ಕೇವಲ ಮೂಕನ ತರಹ ನಿಲ್ಲಬೇಡ, ನನ್ನ ಜೊತೆ ಇವಾಗಲೇ ಮಾತಾಡು ಅಂತ ಅನ್ವಿತಾ ಇನ್ನೂ ಸಹಿಸಲಾರದೆ ಕೋಪ ಮತ್ತು ನೋವಿನಿಂದ ಅವನ ಶಾರ್ಟ್ ಕಾಲರನ್ನು ಹಿಡಿದು ಬಲವಾಗಿ ಅಳ್ಳಾಡಿಸಿದ್ಲು. ನನಗೆ ಸದ್ಯಕ್ಕೆ ತುಂಬಾ ನಿದ್ದೆ ಬರ್ತಾ ಇದೆ ಅನ್ವಿತಾ, ನನ್ನ ತಲೆ ಕೆಡಿಸಬೇಡಿ ಎಂದು ಅವನು ಇನ್ನೂ ತನ್ನ ಕಠಿಣ ಮತ್ತು ಒರಟು ಧ್ವನಿಯಲ್ಲಿ ಹೇಳುತ್ತಾ ಅವಳ ಮುಖವನ್ನು ನೋಡಲು ಧೈರ್ಯವಿಲ್ಲದೆ ಆಸೆಯ ಕಡೆ ತಿರುಗ್ತಾನೆ. ಅವಳ ಇಡೀ ಮುಖ ಇಷ್ಟೊತ್ತಿಗಾಗಲೇ ಸತತವಾಗಿ ಅಳುವುದರಿಂದ ತೀವ್ರವಾಗಿ ಕೆಂಪಗಾಗಿತ್ತು. ಅವನು ಅತ್ಯಂತ ಕ್ರೂರವಾಗಿ ಅವಳ ಕೈಗಳನ್ನು ತನ್ನ ಕಾಲರ್ನಿಂದ ಬಲವಂತವಾಗಿ ತೆಗೆದು ಮಲಗಲು ಹಿಂತಿರುಗ್ತಾನೆ. ಗಂಡನ ಈ ಪರಮ ನಿರ್ಲಕ್ಷ್ಯ ಅನ್ವಿತಾಳ ಸಹನೆಯ ಒಂದು ಕಟ್ಟೆಯನ್ನು ಸಂಪೂರ್ಣವಾಗಿ ಹೊಡೆದು ಹಾಕುತ್ತೆ. ಅವಳು ತಕ್ಷಣವೇ ಸೈಡ್ ಟೇಬಲ್ ಮೇಲಿಂದ ಹರಿತವಾದ ಹಣ್ಣು ಕತ್ತರಿಸುವ ಚಾಕುವನ್ನು ತನ್ನ ಕೈಗೆ ತೆಗೆದುಕೊಂಡ್ಳು. ಋಗ್ವೇದ, ಇವತ್ತು ನನ್ನ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತಿದ್ರೆ ನಾನು ಖಂಡಿತ ಇವಾಗಲೇ ಚಾಕುನಿಂದ ನನ್ನ ಕೈ ಕತ್ತರಿಸ್ಕೊಳ್ತೀನಿ. ಅವಳು ಹರಿತವಾದ ಚಾಕನ್ನು ನೇರವಾಗಿ ತನ್ನ ಮಣಿಕಟ್ಟಿನ ನರದ ಮೇಲೆ ಇಟ್ಕೊಂಡ್ಳು. ಅವಳ ಕಣ್ಣುಗಳಲ್ಲಿ ಸಾವಿನ ತೀರ್ಮಾನವಿತ್ತು. ಅನ್ವಿತಾ, ನಿನಗೇನಾದರೂ ಹುಚ್ಚಿಡ್ದಿದ್ಯಾ? ಮೊದಲು ಆ ಚಾಕುವನ್ನು ಕೆಳಗೆಸ್ದು ಬಿಡು, ನಿನಗೆ ಇದರ ಅಗತ್ಯವಿಲ್ಲ ಎಂದು ವೇದ್ ಒಮ್ಮೆಲೆ ಆಘಾತದಿಂದ ಗಾಬರಿಯಾಗಿ ಅವಳನ್ನು ತಡೆಯಲು ವೇಗವಾಗಿ ಮುಂದೆ ಬರೆದ. ಆದರೆ ಅವಳು ತನ್ನ ಮಣಿಕಟ್ಟಿನ ಮತ್ತಷ್ಟು ಚಾಕುವನ್ನು ಒತ್ತುತ್ತಾ 2 ಹೆಜ್ಜೆ ಹಿಂತಿರುಗಿದ್ಲು. ನೀವು ಮೊದಲು ನನ್ನ ಜೊತೆ ಯಾಕೆ ಮಾತಾಡ್ತಿಲ್ಲ? ಈಗ ಮಾತಾಡ್ತಿರೋ ಇಲ್ವೋ ಅಸತ್ಯವನ್ನು ಮಾತ್ರ ಹೇಳಿ ವೇದ್ ಎಂದು ಅನ್ವಿತಾ ಆಟ ಹಿಡಿದು ಕಣ್ಣೀರನ್ನು ಹಾಕಿದ್ಲು. ನಾನು ಮಾತಾಡ್ತೀನಿ, ನಾನು ಖಂಡಿತ ನಿನ್ನ ಜೊತೆ ಮಾತಾಡ್ತೀನಿ ಅನ್ವಿತಾ. ಆದರೆ ದಯವಿಟ್ಟು ಆ ಹರಿತವಾದ ಚಾಕನ್ನು ಮೊದಲು ಕೈಯಿಂದ ಕೆಳಗೆ ಹಾಕು ಎಂದು ಋಗ್ವೇದ ತನ್ನ ಇಡೀ ಗತ್ತನ್ನು ಮರೆತು ಅವಳ ಮುಂದೆ ಅಸಹಾಯಕನಾಗಿ ಬೇಡ್ಕೊಂಡ. ಅವನ ಬಾಯಿಂದ ಪ್ರೀತಿಯ ಮಾತು ಕೇಳ್ತಿದ್ದಂಗೆ ಅನ್ವಿತಾ ತನ್ನ ಕೈಯಲ್ಲಿದ್ದ ಚಾಕುವನ್ನು ತಕ್ಷಣವೇ ಪಕ್ಕಕ್ಕೆಸ್ದು ಒಮ್ಮೆಗೆ ಓಡಿ ಬಂದು ನೇರವಾಗಿ ಅವನ ವಿಶಾಲವಾದ ಎದೆಯ ಅಪ್ಪುಗೆಯಲ್ಲಿ ಪ್ರವೇಶಿಸಿದ್ಲು. ಋಗ್ವೇದ ಇನ್ನು ಭಾವನೆಗಳನ್ನು ತಡೆಯಲಾರದೆ ಅವಳನ್ನು ಒಮ್ಮೆಗೆ ಮೇಲಕ್ಕೆತ್ತಿ ತನ್ನ ಬಾಹುಗಳಲ್ಲಿ ಬಂಧಿಸ್ದ. ಅವಳ ಬೆನ್ನಿನ ಮೇಲೆ ಗಟ್ಟಿ ಮುಷ್ಟಿಯ ಕೈಯನ್ನು ತುಂಬಾ ದೃಢವಾಗಿ ಇಟ್ಟು ಒಪ್ಕೊಳ್ತಾನೆ. ಆ ಕ್ಷಣದಲ್ಲಿ ಅವನ ಹೃದಯದ ಬಡಿತವು ಅಗಾಧವಾಗಿ ತೀವ್ರ ವೇಗವಾಗಿ ಹೆಚ್ಚುತ್ತಾನೆ ಇತ್ತು. ಒಂದು ಕ್ಷಣ ಅವಳ ಮಣಿಕಟ್ಟಿನ ಮೇಲಿದ್ದ ಆ ಚಾಕುವನ್ನು ನೋಡಿದ ನಂತರ ತಾನು ಸ್ವತಃ ಪ್ರಾಣವನ್ನೇ ಕಳೆದುಕೊಳ್ತಾ ಇರೋಷ್ಟು ಭೀಕರವಾದ ಭಯ ಅವನಿಗೆ ಪಾಸಾಗುತ್ತೆ. ಅನ್ವಿತಾ ಮೆಲ್ಲನೆ ಅವನ ಭುಜದ ಮೇಲಿದ್ದ ತನ್ನ ತಲೆಯನ್ನು ಎಳೆದು ತೀವ್ರವಾದ ಒಲವಿನಿಂದ ತನ್ನ ತುಟಿಗಳನ್ನು ಅವನ ತುಟಿಗಳ ನಡುವೆ ಬಿಗಿಯಾಗಿ ಹಿಡಿದು ಮುತ್ತಿಡ್ತಾಳೆ. ಇಷ್ಟೆಲ್ಲ ಆದರೂ ಕೂಡ ವೇದ್ನ ಕಡೆಯಿಂದ ಅವಳಿಗೆ ಯಾವುದೇ ದೈಹಿಕ ಪ್ರತಿಕ್ರಿಯೆ ಸಿಗ್ತಾನೆ ಇಲ್ಲ. ಆದರೆ ಅವಳು ಇವತ್ತು ಯಾವುದಕ್ಕೂ ಜಗದೆ ತನ್ನ ಪ್ರೀತಿಯ ಹಕ್ಕನ್ನು ಚಲಾಯಿಸುವುದನ್ನು ನಿಲ್ಲಿಸ್ತಾನೆ ಇರಲಿಲ್ಲ. ಅವಳ ಕಣ್ಣುಗಳಿಂದ ನಿರಂತರವಾಗಿ ಸುರಿತಿದ್ದ ಕಣ್ಣೀರಿನ ಬಿಸಿ ಸ್ಪರ್ಶ ಅವನ ಕೆನ್ನೆಗಳಿಗೆ ತಾಕ್ತಾ ಇತ್ತು. ಅವಳು ತನ್ನ ವಿರಹದ ನೋವಿನಿಂದ ಉಸಿರನ್ನು ಬಿಗಿ ಹಿಡಿದು ಒದ್ದಾಡ್ತಾ ಇರೋದನ್ನು ಅವನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾನೆ. ಕೊನೆಗೆ ತನ್ನ ಮನಸ್ಸಿನೊಳಗಿನ ಕರಾಳ ರಹಸ್ಯದ ಆಜ್ಞೆಗೆ ಕಟ್ಟಿಬಿದ್ದು ಕಷ್ಟಪಟ್ಟು ತನ್ನ ಹೃದಯವನ್ನು ಕಲ್ಲಿನಂತೆ ಮಾಡಿಕೊಂಡು ಅವನು ಅವಳನ್ನು ಮೆಲ್ಲನೆ ತನ್ನಿಂದ ಪಕ್ಕಕ್ಕೆ ತಳ್ತಾನೆ. ತುಂಬಾ ತಡ ಆಗಿದೆ ಅನ್ವಿತಾ, ಈಗಲಾದರೂ ನಾವು ನೆಮ್ಮದಿಯಿಂದ ಮಲಗೋಣ್ವೆ ಅಂತ ಅವನು ಹೇಗೋ ಕಷ್ಟಪಟ್ಟು ತನ್ನ ಹುಕ್ಕಿ ಬರುತ್ತಿದ್ದ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಅತ್ಯಂತ ಆರ್ದ್ರತೆಯಿಂದ ಅವಳ ಕೆನ್ನೆಯ ಮೇಲೆ ತನ್ನ ಕೈ ಹಾಕಿ ಕಣ್ಣೀರನ್ನು ಹೊರಿಸ್ತಾನೆ. ಅನ್ವಿತಾ ಇನ್ನೂ ನಿರಾಳವಾಗಿ ಅವನನ್ನು ಮತ್ತಷ್ಟು ಗಟ್ಟಿಯಾಗಿ ಒಪ್ಕೊಂಡು ಇಷ್ಟು ದಿನಗಳ ನಂತರ ಸಿಕ್ಕ ಅವನ ಸಾಮೀಪ್ಯದ ನೆಮ್ಮದಿಯಲ್ಲಿ ತಕ್ಷಣವೇ ಗಾಢವಾದ ನಿದ್ದೆಗೆ ಜಾರ್ತಾಳೆ. ಆದರೆ ಋಗ್ವೇದನಿಗೆ ಮಾತ್ರ ಇಡೀ ರಾತ್ರಿ ಸ್ವಲ್ಪನೂ ನಿದ್ದೆ ಬರದೆ ಜಾಗೃತನಾಗಿಯೇ ಇದ್ದ. ಚಂದ್ರನ ಬೆಳಕಿನಲ್ಲಿ ಪಕ್ಕದಲ್ಲೇ ಮಲಗಿದ್ದ ಅವನ ಅತ್ಯಂತ ಮುಗ್ಧವಾದ ಪವಿತ್ರವಾದ ಮುಖವನ್ನು ನೋಡುತ್ತಾ ಅವನಿಗೆ ಇವತ್ತು ಮಗುವಿನಂತೆ ಜೋರಾಗಿ ಹೇಳಲು ಬಯಸಿದರೂ ಅವನ ಅಸಹಾಯಕತೆ ಎದೆಗೂ ಸಾಧ್ಯ ಮಾಡಿಕೊಡ್ತಾ ಇಲ್ಲ.
ಇಡೀ ಕ್ರೂರ ಜಗತ್ತಿನ ಕಣ್ಣುಗಳಿಂದ ಮತ್ತು ಶತ್ರುಗಳಿಂದ ಅವಳನ್ನು ತುಂಬಾ ದೂರದಲ್ಲಿರುವಂತಹ ಯಾರಿಗೂ ತಿಳಿಯದ ಹಾಗೆ ಒಂದು ರಹಸ್ಯ ಜಾಗಕ್ಕೆ ಕರೆದುಕೊಂಡು ಹೋಗಬೇಕಂತ ಅವನು ತೀವ್ರವಾಗಿ ಬಯಸ್ತಾ ಇದ್ದ. ಅಲ್ಲಿ ಕೇವಲ ಅವಳು ತಾನು ಮಾತ್ರ ಇರಬೇಕಂತ ಹಂಬಲಿಸ್ತಿದ್ದ. ಇಷ್ಟೊತ್ತಿಗಾಗಲೇ ಸಮಯನೇ ತುಂಬ ಕೈಮೀರಿ ಹೋಗಿದೆ. ಯಾಕಂದರೆ ಹೊರಗಿನ ಕಗ್ಗತ್ತಿಯಲ್ಲಿ ವೇಷ ಮರೆಸ್ಕೊಂಡಿದ್ದ ಕ್ರೂರ ಧರ್ಮೇಶ್ ರಾಣಾ ಸೂರ್ಯವಂಶಿ ಆಫೀಸ್ನ ಗ್ಲೋಬಲ್ ಡೀಲ್ನ ನಕಲಿ ದಾಖಲೆಗಳನ್ನ ಇಟ್ಕೊಂಡು ವೇದ್ ಮತ್ತು ಅನ್ವಿತಾಳನ್ನು ಒಂದೇ ಬಾರಿಗೆ ನಾಶ ಮಾಡೋಕೆ ತನ್ನ ಕರಾರಿನ ಮುಂದೆ ಭೀಕರ ಜಾಲವನ್ನು ಇವಾಗಲೇ ಹೆಣೆಯಲಾರಂಭಿಸ್ತಿದ್ದಾನೆ. ಮರುದಿನ ಬೆಳಗ್ಗೆ ಅನ್ವಿತಾ ತನ್ನ ಕಣ್ಣುಗಳನ್ನು ಮೆಲ್ಲಗೆ ತೆರೆದು ಎದ್ದಾಗ ಅವಳ ಪಕ್ಕದಲ್ಲಿ ಋಗ್ವೇದ ಇರಲೇ ಇಲ್ಲ. ರಾತ್ರಿಯ ಮಧುರ ಸಾಮೀಪ್ಯ ಅವನು ಇಷ್ಟು ಬೇಗ ಎದ್ದು ಹೋಗಿರ್ತಾನೆ ಅಂತ ಅವಳು ಯೋಚಿಸಿರಲಿಲ್ಲ. ಅವನು ಆಫೀಸ್ ಕೆಲಸದ ಒತ್ತಡದಿಂದ ಕೆಳಗಡೆ ಡೈನಿಂಗ್ ಹಾಲ್ನಲ್ಲಿ ಇರಬಹುದು ಅಂತ ಭಾವಿಸಿ ಅವಳು ಬೇಗನೆ ಎದ್ದು ಸ್ನಾನ ಮುಗಿಸಿ ತನ್ನ ದೈನಂದಿನ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡ್ಳು. ಕೊನೆಯದಾಗಿ ತನ್ನ ಸೌಭಾಗ್ಯದ ಸಂಕೇತವಾದ ಪವಿತ್ರ ಮಂಗಳಸೂತ್ರವನ್ನು ಕೊರಳಿಗೆ ಹಾಕಿಕೊಳ್ಳಲು ಹೋದಾಗ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ಆ ಮಾಂಗಲ್ಯವು ಅವಳ ಕೈಯಿಂದ ಜಾರಿ ಕೆಳಗೆ ಬಿದ್ದಿತ್ತು. ಓ ದೇವರೇ, ಇದೇನಿದು ಹೀಗಾಯಿತು ಅನ್ನೋ ಆತಂಕದಿಂದ ಅನ್ವಿತಾ ತಕ್ಷಣವೇ ಕೆಳಗೆ ಬಾಗಿ ಅದನ್ನು ಎತ್ಕೊಂಡ್ಳು. ಆದರೆ ಅದನ್ನು ಕೈಯಲ್ಲಿ ಹಿಡಿದು ನೋಡಿದಾಗ ಅವಳು ಇಡೀ ಜಗತ್ತೇ ಒಂದು ಕ್ಷಣ ಸ್ತಬ್ಧವಾಯಿತು. ಆ ಪವಿತ್ರ ಮಂಗಳಸೂತ್ರ ಮಧ್ಯದಲ್ಲಿ ಕರಾರುವಕ್ಕಾಗಿ 2 ತುಂಡಾಗಿ ಮುರಿದು ಹೋಗಿದೆ. ಅಯ್ಯೋ ಭಗವಂತ, ಮಂಗಳಸೂತ್ರಕ್ಕೆ ಹೀಗಾದರೆ ಅದು ಸಂಸಾರಕ್ಕೆ ತುಂಬ ಕೆಟ್ಟ ಶಕುನ ಎಂಬ ಹಿಂದಿ ಅಮ್ಮ ಹೇಳಿದ್ರಲ್ವಾ ಎಂದು ಅನ್ವಿತಾ ಮುರಿದು ಹೋಗಿದ್ದ ಆ ಮಾಂಗಲ್ಯದ ಸರದ ಮೇಲೆ ತನ್ನ ನಡುಕ್ತಿರುವಂತಹ ಕೈಯನ್ನು ತಿರುಗಿಸುತ್ತಾ ಒಳಗಿನಿಂದ ತೀವ್ರವಾಗಿ ಹೆದರಿ ಹೋದ್ಲು. ಅವಳಿವಾಗ ಮನೆಯಲ್ಲಿ ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತ ಆ ಮುರಿದ ಮಂಗಳಸೂತ್ರವನ್ನು ಜಾಗರೂಕತೆಯಿಂದ ಎತ್ತಿ ತನ್ನ ಪರ್ಸ್ನಲ್ಲಿ ಇಟ್ಕೊಂಡ್ಳು. ಆಫೀಸಿಗೆ ಹೋಗುವ ದಾರಿಯಲ್ಲಿ ಸಿಗುವಂತಹ ಪರಿಚಿತ ಚಿನ್ನದ ಕೆಲಸಗಾರನಿಗೆ ಅಂದರೆ ಗೋಲ್ಡ್ ಸ್ಮಿತ್ಗೆ ಕೊಟ್ಟು ಅದನ್ನು ತಕ್ಷಣವೇ ಸರಿಪಡಿಸ್ಕೊಳ್ಬೇಕು ಅನ್ನೋ ಬಗ್ಗೆ ಮನಸ್ಸಿನಲ್ಲಿ ಯೋಚಿಸ್ಕೊಂಡೇ ಹೊರಟ್ಲು. ಮನಸ್ಸಿನಲ್ಲಿದ್ದಂತಹ ಆ ಕೆಟ್ಟ ಶಕುನದ ಆತಂಕವನ್ನು ಹೇಗೋ ಹತ್ತಿಕೊಂಡು ಕೋಣೆಯಿಂದ ಹೊರಬಂದ ನಂತರ ಅವಳು ಬಂಗಲೆಯ ಭವ್ಯವಾದ ಮೆಟ್ಟಿಲುಗಳ ಕೆಳಗೆ ನಿಧಾನವಾಗಿ ಇಳಿದು ನಡೀತಾ ಇದ್ಲು. ಆದರೆ ಅವಳು ಕೆಳಗಿನ ಆ ವಿಶಾಲವಾದ ಹಾಲ್ನ ಕಂಡ ಆ ಒಂದು ಶಾಂತ ನಿಗೂಢ ದೃಶ್ಯವನ್ನು ನೋಡಿದಾಗ ಅವಳ ಕಾಲ ಕೆಳಗಿನ ಭೂಮಿ ಒಮ್ಮೆಲೆ ಕುಸಿದಾಗಾಯಿತು. ಮನೆಯಲ್ಲಿದ್ದ ಇಡೀ ಸೂರ್ಯವಂಶಿ ಕುಟುಂಬದ ಜನರೆಲ್ಲರೂ ಕೂಡ ಯಾವುದೇ ಮಾತನಾಡದೆ ಅಕ್ಷರಶಃ ಶಿಲೆಯಂತೆ ದಿಗ್ಭ್ರಮೆಗೊಂಡು ನಿಂತಿದ್ರು. ಇತ್ತ ಎಲ್ಲರ ನಡುವೆ ಋಗ್ವೇದ ಅತ್ಯಂತ ಗಂಭೀರವಾಗಿ ನಿಂತಿದ್ದ. ಇಡೀ ಕುಟುಂಬದ ಕಣ್ಣೆದುರೇ ಕುತಂತ್ರಿ ಪ್ರಿಯಾಳ ಬಲಗೈಯನ್ನು ತನ್ನ ಕೈಯಲ್ಲಿ ತುಂಬಾ ದೃಢವಾಗಿ ಹಿಡಿದುಕೊಂಡಿದ್ದ. ಅನ್ವಿತಾ ನಡುಗುವ ಹೆಜ್ಜೆಗಳನ್ನಿಡುತ್ತಾ ಮೆಟ್ಟಿಲಿಂದ ಕೆಳಗೆ ಬಂದ್ಲು. ಇಡೀ ಹಾಲ್ನಲ್ಲಿ ಕತ್ತಿ ಸವರಿದಂತಹ ಮೌನ. ಅದೇ ಸಮಯದಲ್ಲಿ ಋಗ್ವೇದ ಅಲ್ಲಿ ನೆರೆದಿದ್ದ ಎಲ್ಲರ ಮುಂದೆ ಗಂಭೀರ ಧ್ವನಿಯಲ್ಲಿ ಹಾಡಿದ ಆ ಒಂದು ಕಠೋರವಾದ ಮಾತನ್ನು ಕೇಳಿ ಇಡೀ ಕುಟುಂಬವೇ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಿತ್ತು. ಆಘಾತದ ಸುಳಿಯಲ್ಲಿ ಸಿಲುಕಿತ್ತು. ವೇದ್ ಎಂದು ಅನ್ವಿತಾ ನಡುಗುವ ಕಂಠದಿಂದ ತನ್ನ ಗಂಡನನ್ನು ಆಪ್ತವಾಗಿ ಕರೆದ್ಲು. ಆದರೆ ಪ್ರತಿಯಾಗಿ ಋಗ್ವೇದ ಅವಳ ಕಡೆಗೆ ಪ್ರೀತಿಯಿಂದ ನೋಡುವುದನ್ನು ಬಿಟ್ಟು ಅತ್ಯಂತ ತಣ್ಣನೆಯ ಕಠಿಣ ಮುಖಭಾವದಿಂದ ತನ್ನ ಕೋಟಿನ ಒಳಗಿದ್ದ ಕೆಲವು ಕಾನೂನು ಕಾಗದ ಪತ್ರಗಳನ್ನು ನೇರವಾಗಿ ಅವಳ ಮುಂದೆ ಎಸಿತಾನೆ. ಅದು ಮತ್ತೇನೂ ಆಗಿರಲಿಲ್ಲ, ಡೈವೋರ್ಸ್ ಪೇಪರ್. ನೋಡೋಣ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ. ಇದಕ್ಕೆಲ್ಲ ಕಾರಣ ಏನಿರ್ಬೋದು ಗೊತ್ತಿಲ್ಲ, ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಕತೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಕತೆಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.